ಎಲ್ರಿಗೂ ನಮಸ್ಕಾರ, ನಾನು ಅಭಿಷೇಕ್. ಅಂಡ್ ಇವತ್ತು ನಮ್ಮ ಜೊತೆ ಇದೆ itel ನ S23 ಪ್ಲಸ್ ಅನ್ನೋಂಥ ಈ ಒಂದು ಫೋನ್. ಸೊ S23 ಅಂದ ಕೂಡಲೇ ನಮಗೆ ಯೋಚನೆ ಬರೋದು ಆ ಒಂದು ದೊಡ್ಡ ಫೋನ್, ಬಟ್ ಇದು ಆ ಒಂದು S23 ಅಲ್ಲ, ಬಡವರ S23 ಅಂತಾನೆ ಹೇಳ್ಬೋದು. ಸೊ ಇವತ್ತು ಈ ಬಾಕ್ಸ್ ನಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ ವಿಡಿಯೋ ಶುರು ಮಾಡಿ. ಸೊ ಫಸ್ಟಿಗೆ ಈ ಒಂದು ಬಾಕ್ಸ್ ಬಗ್ಗೆ ನೋಡಿದ್ರೆ ತುಂಬಾ ಸ್ಲೀಕ್ ಆಗಿರುವಂತಹ ಡಿಸೈನ್ ಇರುವಂತ ಒಂದು ಬಾಕ್ಸ್, ತುಂಬಾ ನೋಡಕ್ಕೆ ಬ್ಲಾಕ್ ಕಲರ್ ಅಲ್ಲಿ ತುಂಬಾ ಅಟ್ರಾಕ್ಟ್ ಮಾಡುವಂತ ಒಂದು ಬಾಕ್ಸ್ ಇದು. ಸೊ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಅಂಡ್ ನಿಮಗೆ ಇಲ್ಲಿ itel ನ ಒಂದು ಬ್ರ್ಯಾಂಡಿಂಗ್ ನ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಅದ್ರ ಲೋಗನ್ ಕೊಟ್ಟಿದ್ದಾರೆ. ಹೊರಗಡೆ ತುಂಬಾ ಸಿಂಪಲ್ ಆಗಿರೋ ಒಂದು ಡಿಸೈನ್. ಅಂಡ್ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕೀ ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳ್ಬಿಡ್ತಿದ್ರಲ್ಲಿ. ನಿಮಗೆ ಇದರಲ್ಲಿ 6.78 ಇಂಚಿನ ಡಿಸ್ಪ್ಲೇ ಸಿಗುತ್ತೆ. ನಿಮಗೆ 8GB ಪ್ಲಸ್ 8GB ಅಂದ್ರೆ 8GB ರ್ಯಾಮ್ ಮತ್ತೆ ಪ್ಲಸ್ 8GB ವರ್ಚುವಲ್ ರ್ಯಾಮ್ ಸಿಗ್ತಾ ಇದೆ. 16GB ರ್ಯಾಮ್ ಸಿಗ್ತಾ ಇದೆ. ಹಾಗೆ ನಿಮಗೆ 256 ಒಂದು ರಾಮ್ ಸಿಗ್ತಾ ಇದೆ. 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ಸೊ ಒಂದು ದೊಡ್ಡ ಫೋನಲ್ಲಿ ಏನೇನು ಇರಬೇಕು ಅದೆಲ್ಲ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಬನ್ನಿ ಇದನ್ನ ಓಪನ್ ಮಾಡೋಣ. ಓಕೆ, ಸೊ ಇದನ್ನ ತೆಗೆದು ಸೈಡಿಗೆ ಇಡ್ತೀನಿ. ಆ್ಯಂಡ್ ಹಾಗೆ ನಮಗೆ ನಮ್ಮ ಒಂದು ಪೇಪರ್ ಎಲ್ಲ ಇದೆ ಇದರಲ್ಲಿ. ಐ ಮೀನ್ ಇದು ಸ್ವಲ್ಪ ಸೈಡ್ ಇಡ್ತೀನಿ. ಹಾಗೆ ಸೊ ಮೈನ್ ಆಗಿರುವಂಥ ಒಂದು ವಿಷಯ ಫೋನ್ ಇದು. ಸೊ ಇದನ್ನ ಸೈಡ್ಗೆ ಇಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇದರಲ್ಲಿ ಬೇರೆ ಏನಿದೆ ಅಂತ ನೋಡೋಣ. ಸೊ ಯೂಶುವಲ್ ನಿಮಗೆ ಸಿಗೋ ಥರ ಇದರಲ್ಲಿ ಒಂದಷ್ಟು ಪೇಪರ್ ವರ್ಕ್ ಸಿಗುತ್ತೆ. ಇದರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು, ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ಇದ್ರೊಳಗಿರೋದು ನಿಮಗೆ ಒಂದು ಪ್ಲಾಸ್ಟಿಕ್ ಕೇಸ್ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಸೈಡಲ್ಲಿ ನೋಡ್ಬೋದು, ಸೈಡಲ್ಲಿ ನಿಮಗೆ ಪ್ರೊಟೆಕ್ಷನ್ ಇಲ್ಲ. ಇದು ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಒಂದು ಕರ್ವ್ ಡಿಸ್ಪ್ಲೇ ಅದರಲ್ಲಿ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ನಿಮಗೆ ಈ ರೀತಿಯಾದ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ನಾರ್ಮಲ್ ಆಗಿರುವಂಥದ್ದು ಕ್ವಾಲಿಟಿ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಫೋನ್ ತೊಗೊಂಡಾದ್ಮೇಲೆ ನೀವು ಖಂಡಿತ ಬೇರೆ ಒಂದು ಕೇಸ್ನ ಯೂಸ್ ಮಾಡಿ. ಇದು ನಿಮಗೆ ತುಂಬ ಒಂದು ಅಂಥ ಕ್ವಾಲಿಟಿ ಇಲ್ಲ, ಸೊ ಅಂತ ಸೇಫ್ ಅಂತ ಅನ್ಸಲ್ಲ. ಸೊ ಇದನ್ನ ಸೈಡಿಗೆ ಇಡ್ತೀನಿ. ನಮಗೆ ನೆಕ್ಸ್ಟ್ ಇಲ್ಲಿ ಸಿಗುವಂಥದ್ದು ಒಂದು ಚಾರ್ಜರ್ ಬ್ರಿಕ್ ಸಿಗ್ತಾ ಇದೆ. ಸೊ ತುಂಬ ಒಳ್ಳೆ ಒಂದು ರೇರ್ ಆಗಿರುವಂಥ ಒಂದು ವಿಷಯ, ಯಾಕಂದರೆ ಫೋನ್ ಜೊತೆ ಚಾರ್ಜರ್ ಸಿಗ್ತಾ ಇರೋದು ಇತ್ತೀಚೆಗೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಬಟ್ ಇದರಲ್ಲಿ ನಿಮಗೆ 18 ವೋಲ್ಟ್ನ ಒಂದು ಚಾರ್ಜ್ ನಿಮಗೆ ಸಿಗ್ತಾ ಇದೆ. ಸೊ ಫಾಸ್ಟ್ ಚಾರ್ಜರ್ ಇದು. ಹಾಗೆ ನಿಮಗೆ ಇಲ್ಲಿ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಕೂಡ ಸಿಗ್ತಾ ಇದೆ. ಹಾಗೆ ನಿಮಗೆ ಅದರ ಒಂದು ಕೇಬಲ್ ಅಂದರೆ ಚಾರ್ಜರ್ನ ಕೇಬಲ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದನ್ನೆಲ್ಲ ಸೈಡಿಗಿಟ್ಟು ಇವಾಗ ಮೇಯ್ನ್ ಆಗಿರುವಂಥ ವಿಷಯಕ್ಕೆ ಬರೋಣ, ಫೋನ್. ಸೊ ಇದು ನಾನು ಹೇಳಿದಂತಹ ಒಂದು S23 ಪ್ಲಸ್, itel ಅವರ S23 ಪ್ಲಸ್ ಇದು. ಫಸ್ಟಿಗೆ ನಮಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡ್ಬೇಡ. ತುಂಬ ಒಂದು ಬ್ಲೂ ಕಲರಲ್ಲಿರುವಂತಹ ಒಂದು ಡಿಸೈನ್ ನಾವು ಇದ್ರಲ್ಲಿ ನೋಡ್ಬೋದು. ಹಾಗೆ ನಿಮಗೆ ನಾನು ಆವಾಗಲೇ ಹೇಳಿದ್ದೀನಿ ಇದರಲ್ಲಿ ಒಂದು ಕರ್ವ್ ಆಗಿರುವಂಥ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ ಅಂತ. ಸೊ ಅದಕ್ಕೆ ಆ ಒಂದು ಕೇಸ್ ಕೂಡ ಅದೇ ರೀತಿ ಇತ್ತು. ಸೊ ನಿಮಗೆ ಇಲ್ಲಿ ನೋಡ್ಬೋದು ತುಂಬ ಕರ್ವ್ ಆಗಿರುವಂಥ ಒಂದು ಡಿಸ್ಪ್ಲೇ. ಆ್ಯಂಡ್ ಇದರ ಒಂದು ಸೈಜ್ ಬಗ್ಗೆ ಮಾತಾಡಬೇಕಾದ್ರೆ 6.78 ಇಂಚ್ನ ಒಂದು HD ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ. ಅಷ್ಟೇ. ಆ್ಯಂಡ್ ಇದರ ಬ್ಯಾಟ್ರಿ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ನಿಮಗೆ T616 ಒಂದು ಪ್ರೊಸೆಸರ್ ಸಿಗ್ತಾ ಇದೆ. ಸೊ ಹಾಗಾಗಿ ತುಂಬ ಈಸಿಯಾಗಿ ಇದರಲ್ಲಿ ಏನು ಹೇಳ್ಬೋದು, ಒಂದು ಸ್ಮೂತ್ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಡಿಸೈನ್ ಬಗ್ಗೆ ಬೇರೆ ಹೇಳಬೇಕಂದ್ರೆ, ನಿಮಗೆ ಇಲ್ಲಿ ಡಿಸೈನ್ ಬೈ itel ಅನ್ನೋಂಥ ಒಂದು ಸಣ್ಣದಾಗಿರುವಂಥ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ನಿಮಗೆ ಇಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಲಾಕ್ ಆ್ಯಂಡ್ ಅನ್ಲಾಕ್ನ ಬಟನ್ ಸಿಗ್ತಾ ಇದೆ. ಆ್ಯಂಡ್ ಕೆಳಗಡೆ ನಿಮಗೆ ಟೈಪ್ ಸಿ ಚಾರ್ಜರ್ ಸಿಗ್ತಾ ಇದೆ. ಒಂದು ಕಡೆ ಸ್ಪೀಕರ್ ಸಿಗ್ತಾ ಇದೆ. ಹಾಗೆ ನಿಮಗೆ ಇಲ್ಲಿ ಒಂದು ಸಿಮ್ ಇಂಜೆಕ್ಷನ್ನ ಒಂದು ಟ್ರೇ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಆ ಫೋನ್ನ ಲೆಫ್ಟ್ ಸೈಡ್ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿದೆ, ಅಂದರೆ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಇದರ ಒಂದು ರೇರ್ ಸೆಕ್ಷನಿಗೆ ಬರೋದಾರೆ ನಮಗೆ ತುಂಬ ಗಮನಿಸಿ ನೋಡಿದ್ರೆ ಮಾತಿನಲ್ಲಿ ನಿಮಗೆ ಸೂಪರ್ ಅನ್ನೋವಂಥ ಒಂದು ಹೆಸರು ನಮಗೆ ಸಿಗ್ತಾ ಇದೆ. ಜೊತೆಗೆ ನಿಮಗೆ ಇಲ್ಲಿ ಈ ಒಂದು ಡಿಸೈನ್ನ ನೀವು ಆಲ್ರೆಡಿ ನೋಡಿರ್ತೀರಿ. ಸೊ ಎಲ್ಲಿಂದ ಬಾರೋ ಮಾಡಿದ್ದಾರೆ ಅಂತ ನಿಮಗೆ ಏನಾದ್ರು ಅನ್ಸುತ್ತೆ, ನೀವು ಖಂಡಿತ ಅದನ್ನ ಕಮೆಂಟ್ ಮಾಡಿ. ನಂಗಂತೂ ಪಕ್ಕ ನಿಮಗೆಲ್ಲ ಗೊತ್ತಿರುತ್ತೆ. ಜೊತೆಗೆ ನಮಗೆ ಇಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ 2 ಕ್ಯಾಮ್ರಾ ಸೆಟಪ್ ನಮಗೆ ಇಲ್ಲಿ ಸಿಗ್ತಾ ಇದೆ. ನೋಡೋಕೆ 3 ಥರ ಇದೆ. ಬಟ್ ಇದು ನಿಮಗೆ ಫ್ಲಾಶ್ ಲೈಟ್ ಅಂತಲೇ ಹೇಳ್ಬೋದು. ಇದರ ಒಂದು ಫ್ಲಾಶ್ ಲೈಟ್ ಇದು. ಆ್ಯಂಡ್ ಕೆಳಗಡೆ ನಿಮಗೆ ಅಲ್ಟ್ರಾ ಮ್ಯಾಟ್ರಿಕ್ ಲೆನ್ಸ್. ಸೊ ಇದು ಕೆಳಗಡೆ ಅಲ್ಟ್ರಾ ಮ್ಯಾಟ್ರಿಕ್ ಲೆನ್ಸ್ ಅಂತ ಒಂದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 50 ಮೆಗಾಪಿಕ್ಸಲ್ನ ಮೈನ್ ಕ್ಯಾಮ್ರಾ ಸಿಗ್ತಾ ಇದೆ. ಹಾಗೆ ನಿಮಗೆ ಫ್ರಂಟಲ್ಲಿ 32 ಮೆಗಾಪಿಕ್ಸಲ್ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಇದಿಷ್ಟು ಇದರ ಡಿಸೈನ್, ಕ್ಯಾಮ್ರಾ ಬಗ್ಗೆ ಆ್ಯಂಡ್ ಇದರ ಡಿಸ್ಪ್ಲೇ ಬಗ್ಗೆ. ಸೊ ಇದನ್ನ ಅನ್ಲಾಕ್ ಮಾಡಿ ಇದರ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ನೋಡೋಣ. ಸೊ ತುಂಬ ಸ್ಮೂತ್ ಆಗಿರುವಂಥ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಸೊ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ ಇದರಲ್ಲಿ T616ನ ಒಂದು ಪ್ರೊಸೆಸರ್ ಸಿಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ತುಂಬ ಈಸಿಯಾಗಿ ಇದನ್ನ ಇದು ಮಾಡ್ಬೋದು, ಅಂದರೆ ಇದನ್ನ ಆಪ್ರೇಟ್ ಮಾಡ್ಬೋದು. ಹಾಗೆ ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಈ ಫೋನ್ ಬಗ್ಗೆ ಬೇರೆ ಏನಿದೆ ಅಂತ ನೋಡೋಣ. ಸೊ ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಡಿಸ್ಪ್ಲೇ ನಿಮಗೆ ಕರ್ವ್ ಆಗಿರೋದ್ರಿಂದ ತುಂಬ ಒಳ್ಳೆ ಒಂದು ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಿಮಗೆ ಯೂಟ್ಯೂಬಲ್ಲೆಲ್ಲ ತುಂಬ ಕಾಂಟೆಂಟಲ್ಲಿ ನೀವು ಕನ್ಸ್ಯೂಮ್ ಮಾಡೋದಾದ್ರೆ ನಿಮಗೆ ಖಂಡಿತ ಇದೊಂದು ಒಳ್ಳೆ ಹೆಲ್ಪ್ ಆಗುತ್ತೆ. ನಾನು ಹೇಳಿದ್ರೆ ನಿಮಗೆ ಒಂದು ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಫೋನ್ ಬೇಕಂದ್ರೆ, ಅದು ನಿಮಗೆ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಫೋನ್ ಬೇಕಂದ್ರೆ ಖಂಡಿತ ಇದಕ್ಕೆ ಹೋಗ್ಬೋದು. ಸೊ ಅದರ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 13,999 ಅಂದರೆ 14,000 ರೂಪಾಯಿಗೆ ₹1 ಕಮ್ಮಿ. ಸೊ ಇದರ ಸ್ಟೋರೇಜ್ ಕೂಡ ಚೆನ್ನಾಗಿದೆ. 256GB ನಿಮಗೆ ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಸೊ ಇದನ್ನ ಯಾರೆಲ್ಲ ತಗೊಳ್ಬೋದು ಅಂದರೆ, ಯಾರಿಗೆ ನಾನು ಆವಾಗಲೇ ಹೇಳಿದಂಗೆ ಕಮ್ಮಿ ಪ್ರೈಸಲ್ಲಿ ಒಂದು ಒಳ್ಳೆ ಫೋನ್ ಬೇಕು ಅಂತಿರುತ್ತಾ ಅವರಿಗೆಲ್ಲ ಈ ಫೋನ್ನ ತಗೋಬೋದು.